ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಇವತ್ತಿನ ಆಯ್ದ ಘಟನೆ. ನನ್ನ ಹೆಸರು PH ಕಲಾದ್ಗೇನ್. ಇವತ್ತಿನ ವಿಷಯ ಏನಂದ್ರೆ ART ಆಫೀಸ್ ರಾಮದುರ್ಗದಲ್ಲಿ ನನ್ನ ಒಂದು ವೈಯಕ್ತಿಕ ನನ್ನ ಒಂದು ಲೈಟ್ ಬ್ಯಾಚ್ ಲೈಸೆನ್ಸ್ ರಿನ್ಯೂವಲ್ ನಾನು 13ನೇ ತಾರೀಕಿಗೆ ಬಂದು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿ ಇವ್ರಿಗೆ ಅರ್ಜಿ ಸಲ್ಲಿಸಿದಾಗ ಇವರು ನನಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ತಂದು ಕೊಟ್ರೆ ನಿಮ್ದು ರಿನ್ಯೂವಲ್ ಆಗುತ್ತೆ ಅಂತ ಹೇಳಿದ್ರು. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆಯ್ತು ಸರ್ ಅಂತ ನಾವು ಗೌರವ ಕೊಟ್ಟು ಹೋದ್ವಿ. ತದನಂತರ ಇವರ ಕಚೇರಿಗೆ ಬಂದ್ರೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಈ ಅಧಿಕಾರಿಗಳು. ಇವ್ರಿಗೆ ಮಾಹಿತಿನೇ ಇಲ್ಲ. ಲೈಟ್ ಬ್ಯಾಚಿಗೆ ಏನ್ ಬೇಕಂದ್ರೆ ಹೆವಿ ಬ್ಯಾಚಿಗೆ ಮಾತ್ರ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು. ನಾನು ಇವ್ರು ಹೇಳಿದ ಹಾಗೆ ಧಾರವಾಡದಲ್ಲಿ ಇರುವಂತ ಕಾಮನಗಟ್ಟಿ ಟ್ರೈನಿಂಗ್ ಸೆಂಟರ್ಗೆ ಹೋದೆ. ದುಡ್ಡು ಖರ್ಚು ಮಾಡಿ ನನ್ನ ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ನಾನು ಒಂದು ಸಮಾಜ ಸೇವೆಯಲ್ಲಿ ಒಂದು ಸಂಘಟನೆಯಲ್ಲಿ ಹೋರಾಟಗಾರ, ಸಾರ್ವಜನಿಕರ ಹೋರಾಟಗಾರ. ನನ್ನಂತವಂಗೆ ಈ ರೀತಿ ಇವರು 15 ದಿವಸದಿಂದ ಅಡ್ಡಾಡ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ. ಸಾರ್ವಜನಿಕರಿಗೆ ನಾನು ಒಬ್ಬನಿಗೆ ಇಲ್ಲ, ಇದು ಎಲ್ಲ ರಾಮದುರ್ಗ ನಗರದಲ್ಲೂ ಸಾರ್ವಜನಿಕರಿಗೆ ಅನ್ಯಾಯ. ಈ RTO ಆಫೀಸ್ ಆಗ್ಬೇಕಾದ್ರೆ ಮಾನ್ಯ ಶಾಸಕರು ಅಶೋಕ್ ಪಟ್ಟಣ್, ಜನಪದ ಶಾಸಕರು ಅವ್ರು ಎಷ್ಟು ಕಷ್ಟಪಟ್ಟು ಇಲಾಖೆಯಲ್ಲಿ ಹೋರಾಟ ಮಾಡಿ ಅವ್ರ ಲೆವೆಲ್ ಅಲ್ಲಿ RTO ಆಫೀಸ್ ತಂದ್ರು. ಈ RTO ಆಫೀಸ್ ನಲ್ಲಿ ಸಾರ್ವಜನಿಕ ಕಿಮ್ಮತ್ತಿನ ಬಿಡಿಕಾಸಿನ ಕಿಮ್ಮತ್ತಿಲ್ಲ. ಇವ್ರು ಏನಂತಾರೆ ಸುಪ್ರೀಂ ಆಗಿಬಿಟ್ಟಿದ್ದಾರೆ. ಗೊತ್ತಿಲ್ಲ ಇವ್ರಿಗೆ, ಇಲಾಖೆಯಲ್ಲೇ ಮಾಹಿತಿನೇ ಗೊತ್ತಿಲ್ಲ. ಮಿಸ್ಟರ್ ಬಾಗ್ಲೆ ಸರ್ ಅವ್ರಿಗೆ ಒಂದು ರಿನ್ಯೂವಲ್ಗೆ ಏನ್ ಬೇಕು ದಾಖಲಾತಿ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ. ಅಂತ ಅಧಿಕಾರಿಗಳನ್ನ ಇಲ್ಲಿ ತಂದು ಕೂಡಿಸಿದ್ದಾರೆ ಇವ್ರು ಮೇಲಧಿಕಾರಿಗಳು. ಇವತ್ತು ನಾನು ಸಾರ್ವಜನಿಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಇಂಥ ಅಧಿಕಾರಿಗಳು ನಮ್ಮ ರಾಮದುರ್ಗ ಕಚೇರಿಯಲ್ಲಿ ಬೇಕಾಗಿಲ್ಲ. ಇವ್ರು ದರ್ಪ, ಇವ್ರದಾದ ಒಂದು ಫಾರ್ಮಾಲಿಟಿ ಇದೆ, ಏನ್ ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೋ ಏನ್ ಅನ್ನೋದು ಇವ್ರಿಗೆ ಕೇಳ್ಬೇಕಾಗಿದೆ. ಇಂಥ ಅಧಿಕಾರಿಗಳು ರಾಮದುರ್ಗ ನನಗೆ ಅವಶ್ಯಕತೆ ಇಲ್ಲ. ಇವ್ರಿಗೆ ಇಲಾಖೆದ ಏನೂ ಮಾಹಿತಿ ಇಲ್ಲ. ನನ್ನಂತ ಒಂದು ಸಮಾಜ ಸೇವಕ ಮಾಡೋನ ಈ ರೀತಿ ಇದ್ರೆ ಸರ್ವೇ ಸಾಮಾನ್ಯರ ಗತಿ ಏನು ಆಫೀಸಲ್ಲಿ? ಬರೇ ಹಣ 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 ಹಣ. ಇವ್ರು ಹಣ ಕೊಟ್ರೆ ಫಾಸ್ಟ್ ಆಗಿ ಕೆಲಸ ಮಾಡ್ತಾರ. ಹಣ ಕೊಟ್ರೆ ಎಲ್ಲಾ ಮಾಹಿತಿ ಸಿಗ್ತೈತೆ. ಹಣ ಇಲ್ಲ ಅಂದ್ರೆ ಏನು ಮಾಡಲ್ಲ. ಮತ್ತು ಸಾರ್ವಜನಿಕರು ತುಂಬಾ ಸತಾಯಿಸ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಮೇಲಧಿಕಾರಿಗಳ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ರಾಮದುರ್ಗದಲ್ಲಿ ಇವತ್ತು ಆದ ಘಟನೆ 28/11/2024 ಇವತ್ತು ಮಧ್ಯಾಹ್ನ ವೇಳೆ 4ರಿಂದ 5 ಗಂಟೆ ಸಮಯ. ಇವ್ರ ಮೇಲೆ ಕೂಡಲೇ ಮೇಲಧಿಕಾರಿಗಳು ಕ್ರಮ ಜರುಗಿಸಿ ಇಂಥ ಅಧಿಕಾರಿಗಳು ರಾಮದುರ್ಗ ಬೇಕಾಗಿಲ್ಲ. ಅವರು ಸರಿಯಾಗಿ ಸೇವೆಯನ್ನು ಮಾಡುವಂತ ಜ್ಞಾನವಂತ ಅಧಿಕಾರಿಗಳು ಈ ಒಂದು ಹುದ್ದೆಗೆ ಆಹ್ವಾನಿಸಬೇಕಂತ ನಾನು ತಮ್ಮ ಮೇಲೆ ವಿನಂತಿ ಮಾಡ್ಕೋತೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.